ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮೂರಿಗೆ ಹೋಗಿದ್ದೆಲ್ಲ ಹಬ್ಬದ ಇದು ದೊಡ್ಡಮ್ತಾಯಿ ಹಬ್ಬ. ಎಲ್ಲರ ಮನೆ ಹತ್ರನೂ ಬಳೆಯವರು ಬರ್ತಾರೆ, ಮನೆಯೊಳಗೇ ಎಲ್ಲರೂ ಬಳೆಗಳು ತೊಗೋತಿರ್ತಾರೆ. ನನ್ನ ಸೈಜ್ ಅಂತೂ ಯಾರ ಹತ್ರನೂ ಸಿಗೋದಿಲ್ಲ. ಹೆಣ್ಮಕ್ಳು ಬಂದಿರ್ತಾರಲ್ಲ, ಎಲ್ಲರಿಗೂ ಹೊಸ ಬಳೆ ಕೊಡಿಸ್ತಾರೆ. ಹಂಗಾಗಿ ಇವರು ಮನೆಗೆ ಬರ್ತಾರೆ. ನಮ್ಮ ಅಪ್ಪು ಅನ್ನೋಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿದ್ರು. ನಮ್ಮೂರಲ್ಲಿ ಮಧ್ಯಾಹ್ನ ಆಗೋಗುತ್ತೆ ಪೂಜೆ ತೆಗಿಯೋದು, ಅದು ಅವಾಗಿಂದ ನಡ್ಕೊಂಬಂದಿರೋದು. ಹಂಗಾಗಿ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ಎಲ್ಲ ಪಾಪ ಚೆನ್ನಾಗಿ ರೆಡಿಯಾಗಿರ್ತಾರೆ, ಎಲ್ಲ ಬೆವ್ತೋಗ್ಬಿಟ್ಟಿರ್ತಾರೆ. ಆ ಕಡೆಯಿಂದ ಬರೋಸಲ್ಲಿ ಕಾಲಂತೂ ಸುಟ್ಟೋಗ್ತಿರ್ತಾರೆ. ಆರತಿ ಎತ್ಕೊಂಡಿರೋರು, ಚಪ್ಪಲೆಲ್ಲ ಹಾಕ್ಕೊಂಡಿರಲ್ವಲ್ಲ, ಸಿಕ್ಕಾಪಟ್ಟೆ ಸುಡ್ತಾ ಇರುತ್ತೆ. ನಾನೊಂದಷ್ಟು ಫೋಟೋಗಳು ವೀಡಿಯೋಸ್ಗಳೆಲ್ಲ ತಗೋತಾ ಇದ್ದೆ. ನಮ್ಮ ಮನೆಯವ್ರನ್ನ ಅಷ್ಟು ಬರೋಲ್ಲ, ಪಾಪುಗಳು ಇರಿಟೇಟ್ ಮಾಡಿಲ್ಲ ಅಂದರೆ ಅಷ್ಟೇ ಅವರು ತಗೊಳ್ಳೋದು. ನಂಗೆ ಅವ್ರ ಜೊತೆ ಫೋಟೋ ವೀಡಿಯೋಸ್ ತಗೊಳ್ಳೋದು ಸಿಕ್ಕಾಪಟ್ಟೆ ಇಷ್ಟ. ಇನ್ನು ನಮ್ಮೂರಲ್ಲಿ ನನಗೆ ಕವಿತಾ ಒಬ್ಬಳೇ ಸದ್ಯಕ್ಕೆ ಫ್ರೆಂಡ್ ಇರೋದು. ಅವಳು ನನ್ನ ಥರನೇ ಫೋಟೋಸ್ ವೀಡಿಯೋಸ್ಗಳು ತಗೋತಾ ಇರ್ತಾಳೆ. ಅವಳಂತೂ ಅವ್ರ ಮನೆಯವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ತಗೋತಾರೆ. ನಮ್ಮ ಮನೆಯವ್ರು ಹಂಗೆ ಸಿಗೋದಿಲ್ಲ, ನನಗೆ ಬೈದು ಕಳಿಸ್ತಾರೆ. ಹಂಗಾಗಿ ನಾನು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲೇ ಎಲ್ಲರನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಗದ್ದೆ ಒಳಗೆ ಈ ಥರ ಚಪ್ರ ಹಾಕಿ ದೇವ್ರನ್ನ ದೇವ್ರನ್ನ ಇಟ್ಟು ಅಲ್ಲಿಂದ ನಾವು ಮೆರವಣಿಗೆ ತಗೊಬರ್ತಾರೆ. ಪೂಜೆ ಎಲ್ಲ ಆರತಿ ಎಲ್ಲ ಇಲ್ಲಿ ಇಟ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡಿ ಮರಿ ಎಲ್ಲ ಕುಯ್ಕೊಂಬರೋದು ಇಲ್ಲೇ. ಯಾರು ಮರಿ ಫಸ್ಟು ಒದರುತ್ತೆ ಅವ್ರ ಮರಿ ಬೇಗ ಅಡುಗೆಗೆ ರೆಡಿ ಆಗೋಗುತ್ತೆ. ಪೂಜೆ ಆರತಿ ಇಟ್ಕೊಂಡಿರೋರು ಮಾತ್ರ ಇಲ್ಲಿ ಪೂಜೆ ಜೊತೆ ಇರ್ತಾರೆ. ಅದು ಬರೋಷ್ಟರಲ್ಲಿ ಸಂಜೆ ಆಗೋಗುತ್ತೆ. ಹಾಗಾಗಿ ಅಡುಗೆ ಮಾಡೋರೆಲ್ಲ ಬೇಗ ಬೇಗ ಹೊರಟ್ಬಿಡ್ತಾರೆ. ನಮ್ಮ ಹುಡುಗನ ಮರಿ ಬೇಗ ಒದರಿತು. ಬೇಗ ಮಟನೆಲ್ಲ ಅವನು ರೆಡಿ ಮಾಡಿಕೊಟ್ಟಿದ್ದ. ಹಂಗಾಗಿ ಬೇಗ ನಮ್ಮದು ಅಡುಗೆನೂ ಆಗಿತ್ತು. ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಿದ್ದೆ. ಇನ್ನು ನಾನು ವೇರ್ ಮಾಡಿರೋ ಸ್ಯಾರಿನ ತುಂಬ ಜನ ಕೇಳ್ತಾಯಿದ್ರಿ, ಚೆನ್ನಾಗಿದೆ ಅಂತ ಊರಲ್ಲೂ ಕೇಳ್ತಾಯಿದ್ರಿ. ಅದು ಸೋಲ್ಡ್ ಔಟ್ ಆಗಿದೆ. ಅದು ರೀಸ್ಟಾಕ್ ಆದಮೇಲೆ ನಾನು ನಿಮಗೆ ಇದೆ. ಆಮೇಲೆ ಪಾಪುಗಳೆಲ್ಲ ಚಿಕ್ಕವರು ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಮಾಡ್ತಿರ್ತಾರೆ. ನಮ್ಮ ಮನೆಯವ್ರು ಮಾತ್ರ ಅಲ್ಲ, ನಮ್ಮ ನಾಗಣ್ಣ ಉಮೇಶಣ್ಣನು ನಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಅವರೇನು ಹೊರಗಡೆ ಹೋಗೋದಿಲ್ಲ. ನಂಗೆ ಅನಿಸ್ತಿರುತ್ತೆ ಇವ್ರನ್ನ ಹೊರಗಡೆ ಅವರೆಲ್ಲ ಹೆಣ್ಮಕ್ಳು ಎಂಜಾಯ್ ಮಾಡೋ ಥರ ಇವರು ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಇನ್ನೂ ಅದು ಆಗ್ತಾಯಿಲ್ಲ. ನೋಡೋಣ, ನೆಕ್ಸ್ಟು ಅವ್ರನ್ನ ಅಡುಗೆ ಮಾಡೋದ್ರಿಂದ ಎಲ್ಲ ರಿಲೀಫ್ ಮಾಡಿ ಅವರು ಹಬ್ಬನ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರ ಮನೆ ಗಂಡು ಮಕ್ಳು ಎಂಜಾಯ್ ಮಾಡ್ತಾ ಇರ್ತಾರೆ. ಇವ್ರ ಪಾಪ ನಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಇವರೊಬ್ಬರೇ ಅಲ್ಲ, ನಮ್ಮ ಮನೆಯಲ್ಲೇ ಅವ್ರವ್ರ ಕೆಲಸ ಅವ್ರವ್ರು ಹುಡ್ಕೊಂಡು ಮಾಡ್ತಿರ್ತಾರೆ. ಒಬ್ರಿಗೆ ಬರ್ಡನ್ ಆಗೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಒಬ್ರಿಗೆ ಯಾವತ್ತೂ ಸುಸ್ತಾಗೋದಿಲ್ಲ. ಯಾರ್ಯಾರಿಗೆ ಏನೇನು ಕೆಲಸ ಸಿಗುತ್ತೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ನಮ್ಮನೇಲಂತೂ ಅದೊಂದು ಇಷ್ಟ ನನಗೆ. ಅವರೇ ಮಾಡಲಿ ಇವರೇ ಮಾಡಲಿ ಅಂತ ಯಾರೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾರ್ಯಾರಿಗೆ ಏನೇನು ಕೆಲಸ ಆಗುತ್ತೋ ಆ ಕೆಲಸ ಎತ್ಕೊಂಡು ಮಾಡ್ತಾ ಇರ್ತಾರೆ. ಹಂಗಾಗಿ ಹೊಸ ಒಲೆನೂ ತೊಗೊಂಬಂದಿದ್ದು. ಪ್ರತಿ ಸಲ ಏನು ಬಾಡಿಗೆಯಲ್ಲಿ ತೊಗೊಬರೋದು ಅಂದ್ಬಿಟ್ಟು ಇದು ನಮ್ಮ ತೊಗೊಂಬಂದಿದ್ರು. ಹಂಗೆ ಫಸ್ಟ್ ಒಲೆ ಹಂಗೆ ಹಚ್ಬಾರ್ದಂತ ಪೂಜೆ ಮಾಡಿ ಹಚ್ಚುತ್ತಾ ಇದ್ವಿ. ನಮ್ಮ ಮನೆಯವ್ರು ನೋಡಿ ಅಡುಗೆ ಮಾಡ್ತಿದ್ದಾರೆ. ಫುಲ್ಲು ಬೆವ್ತೋಗ್ಬಿಟ್ಟಿದ್ದಾರೆ. ಬಿಸಿಲು ಅಂದರೆ ಬಿಸಿಲು, ಪಾಪ ಬೆವ್ತ್ಬಿಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ ಈ ಸಲ ನಮ್ಮದು ಮರಿ ದೊಡ್ಡದಾಗಿರಲಿ ಅಂದ್ಬಿಟ್ಟು ನಮ್ಮ ಹುಡುಗನೇ ಕಟ್ ಮಾಡಿದ್ದ. ಹಾಗಾಗಿ ಮರಿ ಕ್ಲೀನ್ ಮಾಡೋದು ಕೆಲಸ ತಪ್ಪಿತು ನಮ್ಮ ಮನೆಯವ್ರಿಗೆ. ಬರೀ ಮರಿ ಕ್ಲೀನಾಗಿತ್ತು, ಅಡುಗೆ ಮಾಡಿಕೊಟ್ಟು. ಇನ್ನು ನಂಟರು ಅಂದರೆ ನಮ್ಮ ರಜಿನಿ ಸರಿತಕ್ಕನೆ ನಮ್ಮ ಸಾಕಿ ಅಕ್ಕ ಇದ್ದಾರಲ್ಲ, ಇವರು ನಾದ್ನಿದಿರು ಅವರೇ ಈ ಸಲ ಹಬ್ಬಕ್ಕೆ ನಂಟರುಗಳು. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಯಾರೂ ಬಂದಿಲ್ಲ, ಯಾರೂ ಇಲ್ಲ ಅನ್ನೋದು ಸಖತ್ ಬೇಜಾರು. ಎಲ್ಲ ಹೆಣ್ಮಕ್ಳಿಗೂ ಅಪ್ಪನ ಮನೆಯವ್ರು ಬಂದರೆ ಅಲ್ವಾ ಖುಷಿ ಆಗೋದು. ಅದೊಂದು ಬೇಜಾರಾಗಿತ್ತು ನನಗೆ. ಇನ್ನು ನಮ್ಮ ಅಣ್ಣ ವೀಡಿಯೋ ಮಾಡ್ಕೊಂಡು ನಮ್ಮ ದೊಡ್ಡಕ್ಕ ಇದ್ದಾರಲ್ಲ ಅವ್ರ ಯಜಮಾನ್ರು, ಅವರು ವೀಡಿಯೋ ಮಾಡ್ಕೊ ಅಂತ ಝೂಮಲ್ಲಿ ಹೇಳ್ತಾ ಇದ್ರು. ಇನ್ನು ಇದು ನಮ್ಮ ರಜಿನಿ ಚಿಕ್ಕ ಪಾಪು. ಇವಳಂತೂ ಎಲ್ಲರ ಹತ್ರ ಹೋಗ್ತಾಳೆ. ಇವಳ ಥರ ಪಾಪುಗಳಿದ್ರೆ ಒಂದು 5 ಮಕ್ಕಳನ್ನು ಸಾಕ್ಬೋದು. ನಮ್ಮ ಪಾಪು ಅಂತೂ ಯಾರ ಹತ್ರನೂ ಹೋಗೋದೇ ಇಲ್ಲ. ನೈಟೆಲ್ಲ ಅಳೋನು. ಈಗಷ್ಟೇ ಅವ್ನು ಯಾರು ಎತ್ಕೊಂಡ್ರೂ ಹೋಗೋದಿಲ್ಲ. ಯಾಮಾರ್ಸ ಹಂಗೂ ಹಿಂಗೂ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ಕೋಬೋದು ಅಷ್ಟೇ. ನಾನು ನೋಡಿದ ತಕ್ಷಣ ಅಳ್ತಾನೆ. ಇವಳು ಹಂಗಲ್ಲ, ಮಲಗಿಸಿದ್ರೆ ಊಟ ಮಾಡಿಸ್ಬಿಟ್ಟು ಸುಮ್ಮನೆ ಆಡ್ತಾ ಇರ್ತಾಳೆ ಪಾಪ. ಇವಳು ನೋಡಿ ನನಗೆ ಆಶ್ಚರ್ಯನೇ ಆಗೋಯ್ತು. ಈ ಥರನೂ ಇರ್ತಾರೆ ಮಕ್ಳುಗಳು, ಅಳೋದೇ ಇಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ಇವ್ರನ್ನೆಲ್ಲ ನೋಡಿ ಹಬ್ಬದ ಕಳೆ ಮನೆಗೆ ಬಂತು. ಇವರಿಬ್ಬರು ನೋಡಿ ಅಕ್ಕ ತಂಗಿರು, ಇನ್ನೂ ಇಬ್ಬರು ಇದ್ದಾರೆ. ಇವ್ರನ್ನೆಲ್ಲ ನೋಡಿದ್ರೆ ನನಗೂ ಅಕ್ಕ ತಂಗಿರು ಇರಬೇಕಾಗಿತ್ತು ಅಂತ ಅನ್ನಿಸ್ತಿರುತ್ತೆ. ನಾನು ಈ ಥರ ಕ್ಯಾಪ್ಚರ್ ಮಾಡಿದ್ದೆ. ಇವ್ರು ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರೆ, ಆ ಥರ ನಮ್ಮ ಮನೆಯವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದೆ. ನಮ್ಮ ನಾಗರಾಜಣ್ಣ ಲೇಟಾಗಿ ಬಂದಿರೋದ್ರಿಂದ ಅವ್ರ ಜೊತೆ ಇನ್ನೊಂದು ಸ್ವಲ್ಪ ಎಂಟರ್ಟೈನ್ ಮಾಡ್ಬೋದಾಗಿತ್ತು. ಅವರು ಸ್ವಲ್ಪ ಲೇಟಾಗಿ ಬಂದರು. ಅವರೇ ನಂಗೆ ಒಳ್ಳೆ ಕಂಪ್ನಿ ನಮ್ಮ ಮನೇಲಿ ಅಂತ ಅಂದರೆ. ಸ್ವಲ್ಪ ಲೇಟಾಗಿ ಬಂದರು. ನೆಕ್ಸ್ಟ್ ವರ್ಷ ಬೇಗ ಬನ್ನಿ ಅಂತ ಹೇಳಬೇಕು. ನೋಡಿ ಲೈಟೆಲ್ಲ ಅರೇಂಜ್ಮೆಂಟು ನಮ್ಮ ಮನೆ ಹತ್ರ ಈ ಥರ ಮಾಡಿದರು. ಎಲ್ಲ ಸ್ಟಾಪ್ ಮಾಡಿ
ತುಂಬಾ ಚೆನ್ನಾಗಿ ಯಾವತ್ತೂ Ini